ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೇಗ ನ್ಯೂಸ್ ಕನ್ನಡ. ನಾನು ನಿಮ್ಮ ದರ್ಶನ್. ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಂತೆ ಇದಕ್ಕೂ ಮುಂಚೆಯೇ ನಮ್ಮ ಕೊಲೀಗ್ ಆದಂತಹ ಶಶಿ ಪ್ರಕಾಶ್ ಅವರು ಈ ಕುರಿತಾಗಿ ಸುದ್ದಿಯನ್ನ ಮಾಡಿದ್ರು. ಅಂತ ಅಂದ್ರೆ ದೊಡ್ಡಬನಹಳ್ಳಿ ಸಾರ್ವಜನಿಕ ಸಮಿತಿಯ ಒಂದು ಕಡೆಯಿಂದಾಗಿ ಇಲ್ಲಿ ದೊಡ್ಡ ಮಟ್ಟದಾಗಿ ಏನು ದಸರಾವನ್ನ ಅಂದ್ರೆ ದುರ್ಗಾ ಪೂಜೆಯನ್ನ ಆಯೋಜಿಸಲಾಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಪ್ರಿಪರೇಷನ್ ಎಲ್ಲ ಆಗ್ತಿದೆ ಅನ್ನೋದನ್ನ. ಮೊನ್ನೆ ತಾನೇ ನಮ್ಮ ಚಾನೆಲ್ ಮುಖಾಂತರ ಯಾವ ರೀತಿ ನಡೀತಿದೆ ಅನ್ನೋದನ್ನ ನಾವು ತೋರಿಸಿದ್ವಿ. ಬನ್ನಿ ಯಾವ ರೀತಿಯಲ್ಲಿ ಹೇಗೆಲ್ಲ ಒಂದು ನಡೀತಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇಲ್ಲಿ ನೋಡಿ, ಈ ನನ್ನ ಎಡಭಾಗದಲ್ಲಿ ಏನಿದೆ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಮೋಸ್ಟ್ಲಿ ಸ್ಟಾಲ್ಸ್ ಬರ್ಬೋದು. ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಸ್ ಯಾರ್ಯಾರು ಮಾಡಿರ್ತಾರಲ್ವಾ ಅವರೆಲ್ಲ ಕೂಡ ಇಲ್ಲಿ ಒಂದು ಸ್ಟಾಲ್ಸ್ ಅನ್ನು ಇಡ್ಬೋದು. ಸೊ ವೀಕ್ಷಕರೇ, ಡ್ರ್ಯಾಗನ್ನು ಹಾಗೆ ಟ್ರೈನು, ಅದ್ರ ಜೊತೆಗೆ ವೀಲು ಮತ್ತೆ ಈ ಡ್ಯಾನ್ಸಿಂಗು ಮತ್ತೆ ಇನ್ನಿತರ ಆಟಿಕೆಗಳು ಮತ್ತೆ ಅಂದ್ರೆ ಈಗ ಯಾವುದೇ ಒಂದು ಜಾತ್ರೆಗೆ ಹೋದ್ರೆ ಯಾವ ರೀತಿಯಾಗಿ ಒಂದು ಸಂಭ್ರಮಾಚರಣೆಗೆ ಏನೇನೆಲ್ಲ ಮುಖ್ಯ ಆಗುತ್ತೋ ಅವೆಲ್ಲವೂ ಕೂಡ ಇದೆ. ಜೊತೆಗೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ದೇವಿಯನ್ನ ಕುಳಿಸುವಂಥದ್ದು. ಬನ್ನಿ ಅಲ್ಲಿ ಯಾವ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಅಲ್ಲಿಂದ ನಾನು ತೋರಿಸ್ತಿದ್ದೆ, ನೀವು ಇವಾಗ ಬಂದಿದ್ದೀರಾ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರು. ಒಂದು ರೀತಿ ದೊಡ್ಡದಾಗಿ ದೇವಸ್ಥಾನ ಯಾವ ರೀತಿಯಾಗಿದೆಯೋ ಅದೇ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಬನ್ನಿ, ನಾನು ಒಳಗಡೆ ಕೂಡ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ತೋರಿಸ್ತೀನಿ. ನೋಡಿ, ಎಲ್ಲವನ್ನ ಕೂಡ ಪ್ರತಿಯೊಂದನ್ನು ಕೂಡ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ. ಈಗಾಗಲೇ ದೇವಿಯನ್ನು ಸಹ ಅಲ್ಲಿ ಕೂರಿಸಿರುವಂಥದ್ದು ನೀವು ನೋಡ್ತಿರ್ಬೋದು. ಬನ್ನಿ ನೋಡಿ, ಆಲ್ರೆಡಿ ದೇವಿಯನ್ನು ಸಹ ಕೂರಿಸಿರುವಂಥದ್ದು. ಗಣೇಶ ಆಗಿರ್ಲಿ, ದೇವಿಯನ್ನ ಎಲ್ಲರನ್ನ ಕೂರಿಸಿರುವಂಥದ್ದು. ದೇವಿಯ ಒಂದು ಮುಖವನ್ನ ನಾಳೆ ಬೆಳಿಗ್ಗೆ ಸುಮಾರು 8 ಗಂಟೆ ಇಲ್ಲಾಂದ್ರೆ 8:30 ಅಷ್ಟೊತ್ತಿಗೆ ಮುಖವನ್ನ ತೆಗೆಯುವಂಥದ್ದು ಮತ್ತೆ ಪೂಜೆ ಸ್ಟಾರ್ಟ್ ಆಗುವಂಥದ್ದು. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಜೊತೆಗೆ ನೀವು ನೋಡ್ತಿರ್ಬೋದು, ಈ ಕಡೆ ಇಲ್ಲೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಅವೆಲ್ಲ ಕೂಡ ನಡೆಯುತ್ತೆ. ಜೊತೆಗೆ ಇಲ್ಲಿ ಒಂದು ರೀತಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ, ಇದು 2ನೇ ವರ್ಷ ಆದ್ರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸುಂದರವಾಗಿ ಮಾಡ್ತಾ ಇರುವಂಥದ್ದು. ಓಕೆ ವೀಕ್ಷಕರೇ, ಹಾಗೆ ಡ್ಯಾನ್ಸಿಂಗ್ ಅಂತ ನಾನು ಹೇಳಿದ್ನಲ್ವಾ, ಸೊ ಕ್ಯಾಮ್ರಾಮನ್ ದಯವಿಟ್ಟು ಝೂಮ್ ಮಾಡಿ ನೋಡಿ ಆ ಕಡೆ ಏನಿದೆ ಅಲ್ಲ, ಸೊ ಅಲ್ಲಿ ಡ್ಯಾನ್ಸಿಂಗ್ ಆಗಿರ್ಲಿ ಅವೆಲ್ಲವೂ ಕೂಡ ಇರುವಂಥದ್ದು. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು. ಸುಮಾರು 5 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬನ್ನಿ. ಹಾಗೆ ನಮ್ಮ ಜೊತೆಗೆ ನಾಳೆ ಪರ್ಫಾರ್ಮೆನ್ಸ್ ಮಾಡುವಂಥವ್ರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಸಹ ಮಾತಾಡ್ಸೋಣ. ಸೊ ವೀಕ್ಷಕರೇ, ಆವಾಗಲೇ ಹೇಳಿದ್ರಂತೆ ನಮ್ಮೊಂದಿಗೆ ನಾಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಸೊ ಅವರಿದ್ದಾರೆ. ಮೊದಲಿಗೆ ನಿಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ಹರಿಶ್ರೀ ನಿತ್ಯನ್. ಸೊ ಮ್ಯಾಮ್, ನೀವು ಎಲ್ಲಿಂದ ಬಂದಿದ್ರ? ಯಾವ ತರ? ನಂದು ಮೇನ್ ಇನ್ಸ್ಟಿಟ್ಯೂಟ್ ಬಂದು ಸಮಯತನಹಳ್ಳಿ. ಇಲ್ಲಿಂದ ಅಂದ್ರೆ ಹೆಸರು ಮ್ಯಾಮ್? ಇನ್ಸ್ಟಿಟ್ಯೂಟ್ ಹೆಸರು ಬಂದು ಸಾಲಿಡ್ ಸ್ಟೆಪ್ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. 11 years ಆಯ್ತು. ಸೊ ರೀಸೆಂಟ್ ಆಗಿ 2 months ಬ್ಯಾಕ್ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ we are so much excited because we used to perform for Kerala Samajam, we used to perform for Karnataka Rajyotsavam. So first time we got this invitation because we are performing in front of such big crowd like North Indian, like Durga Puja we are performing for the first time. So we are so much happy, delighted to perform tomorrow. ಸೊ ಇದ್ರ ಬಗ್ಗೆ ಈಗ ಎಷ್ಟು ಜನ ಮಾಡ್ತಾ ಇದ್ದಾರೆ ಮ್ಯಾಮ್? ನಾಳೆ 10 students. ಸೊ ಯಾವ ತರ ಕಾರ್ಯಕ್ರಮ? Tomorrow we are performing 3 dance, ella fusion dance. ಸೊ ಈ ಒಂದು ಕಾರ್ಯಕ್ರಮವನ್ನ ಇದಕ್ಕೂ ಮುಂಚೆ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಮಾಡಿ? Yes, we are performing. ಅಂದ್ರೆ ಪ್ರತಿ ಯಾವ್ದಾದ್ರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತೀರಾ ಅಥವಾ ನಮ್ಗೆ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಇನ್ಸ್ಟಿಟ್ಯೂಟ್ ಹೇಗೆ ಅಂದ್ರೆ ಎಕ್ಸಾಮಿನೇಷನ್, ವಿ ಆರ್ ರೆಗ್ಯುಲರ್ಲಿ ಕಂಡಕ್ಟಿಂಗ್ ಎಕ್ಸಾಮಿನೇಷನ್. ಯಾಕೆಂದ್ರೆ
if students are coming to my place, if they are learning, if they don't have any proof, it won't be valid for them. So when students they are coming to our place, we are giving certification courses we are providing. Then we are giving lot of stages like Kerala Samajam programs, then the FIMA programs we are giving, then Kerala Temple, Guruvayur Temple, Kodal Manikyam, and then we are giving Karnataka Rajyotsavam. Regularly we are going. So this time we started new institute here in Doddabanalli. ಇಲ್ಲಿಂದ ತುಂಬಾ ಪಕ್ಕನೆ ಹತ್ರ. So we are so much happy to perform tomorrow. ಸೊ ಆಡಿಯನ್ಸ್ಗೆ ಏನಾದ್ರು ಹೇಳ್ತೀರಾ? ಸೊ ಆಡಿಯನ್ಸ್ ಎಲ್ಲರೂ ಬರಬೇಕು ನೋಡಕ್ಕೆ. ಸೊ we want everybody to there because all are new students, so you all have to support them. So even they are also very much excited because ಸಮೇತನಹಳ್ಳಿ ಬೇರೆ ಕಡೆ ಎಲ್ಲ ನಮ್ಗೆ ತುಂಬಾ ಪರಿಚಯ ಇದೆ. ಇದು ದೊಡ್ಡಬನಹಳ್ಳಿ ಅಂದ್ರೆ ಹೊಸ ಆಡಿಯನ್ಸ್ ಅಲ್ವಾ. ಇದು ದೊಡ್ಡಬನಹಳ್ಳಿಯಲ್ಲಿ ನಾವು ಹೊಸದು. ಇದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಓನ್ಲಿ 2 months. ಸೊ ವಿ ಆರ್ ಸೋ ಮಚ್ ಎಕ್ಸೈಟೆಡ್ ಟು ಪರ್ಫಾರ್ಮ್ ಹಿಯರ್. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಸೊ ವೀಕ್ಷಕರೇ, ಅವ್ರು ಹೇಳಿದಂತೆ ನಾಳೆ ದಯವಿಟ್ಟು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ವೇಗ ನ್ಯೂಸ್ ಕನ್ನಡ ಜೊತೆ ಸೇರಿ ಮಾಡ್ತಿರುವಂತದ್ದು. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪಾತ್ರರಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು.